welcome to the channel. Today we will understand why SEBI exists and what are its objectives in Indian financial system. ಸೆಬಿಯ ಉದ್ದೇಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. Some students struggle to remember SEBI objectives. Here is a simple acronym that will help you to recall them instantly. ಸೆಬಿಯ ಉದ್ದೇಶಗಳನ್ನು ನೆನಪಿಟ್ಟುಕೊಳ್ಳುವುದಕ್ಕಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಕೂಡ ಆಗುತ್ತೆ. ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಬರೆಯುವಾಗ ಯಾವ ಪಾಯಿಂಟ್ಸ್ಗಳು ಅನ್ನೋದು ನೆನಪಿಗೆ ಬರದೇ ಇರಬಹುದು. ಅದಕ್ಕಾಗಿ ಒಂದು ಸಂಕ್ಷಿಪ್ತ ರೂಪವನ್ನು ನೋಡೋಣ. PM, ಇನ್ನೊಂದು ಸಾರಿ ಹೇಳ್ತೀನಿ, ಪ್ರಿನ್ಸ್ PM ಅಂತ ನೆನಪಿಟ್ಕೊಳ್ಳಿ. ಇದರಿಂದ ನಿಮ್ಗೆ 7 ಪಾಯಿಂಟ್ಸ್ಗಳನ್ನು ಬರಿಬಹುದು. ಫಸ್ಟ್ ಒನ್ P ಫಾರ್ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರ ರಕ್ಷಣೆ ಆರ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂತ ಕೂಡ ನಾವು ಕರಿತೀವಿ. ಸೆಕೆಂಡ್ ಒನ್ R, ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೆಕ್ಯುರಿಟೀಸ್ ಮಾರ್ಕೆಟ್, ಬಂಡವಾಳ ಪತ್ರಗಳ ಮಾರುಕಟ್ಟೆಯ ನಿಯಂತ್ರಣ ಮತ್ತು ಅಭಿವೃದ್ಧಿ. ಥರ್ಡ್ ಒನ್ IN, ಎರಡು ಸೇರಿ ಇನ್, ಪ್ರಿವೆನ್ಷನ್ ಆಫ್ ಇನ್ಸೈಡರ್ ಟ್ರೇಡಿಂಗ್, ಆಂತರಿಕ ವ್ಯಾಪಾರವನ್ನು ತಡೆಯುವುದು. ಫೋರ್ತ್ ಒನ್ C, ಕ್ಯಾಪಿಟಲ್ ಫಾರ್ಮೇಷನ್ ಎನ್ಕರೇಜ್ಮೆಂಟ್, ಬಂಡವಾಳ ರಚನೆಗೆ ಪ್ರೋತ್ಸಾಹ. ಫಿಫ್ತ್ ಒನ್ E, ಎಜುಕೇಟ್ ಇನ್ವೆಸ್ಟರ್ಸ್, ಹೂಡಿಕೆದಾರರಿಗೆ ಶಿಕ್ಷಣ ನೀಡುವುದು. ನೆಕ್ಸ್ಟ್ ಒನ್ P, ಪ್ರಮೋಷನ್ ಆಫ್ ಫೇರ್ ಪ್ರಾಕ್ಟೀಸ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್, ನ್ಯಾಯಯುತ ಆಚರಣೆ ಮತ್ತು ನೀತಿ ಸಂಹಿತೆಯ ಪ್ರಚಾರ ಅಥವಾ ಪ್ರವರ್ಧನೆ. M, ಸೂಪರ್ವಿಷನ್ ಆಫ್ ಮಾರ್ಕೆಟ್ ಇಂಟರ್ಮಿಡಿಯರೀಸ್, ಮಾರುಕಟ್ಟೆಯ ಮಧ್ಯವರ್ತಿಗಳ ಮೇಲ್ವಿಚಾರಣೆ. Protection of investors is one of the most important objective of setting up SEBI, and SEBI's primary objective is to safeguard the rights of investors. SEBI, by providing guidance and ensuring that the investment done is safe and follows transparency and fair practices in security trading. ಹೂಡಿಕೆದಾರರ ರಕ್ಷಣೆ ಅಥವಾ ಹೂಡಿಕೆದಾರರ ಹಿತರಕ್ಷಣೆ ಸೆಬಿಯನ್ನು ಸ್ಥಾಪಿಸುವ ಮುಖ್ಯ ಉದ್ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಪ್ರಾಥಮಿಕ ಉದ್ದೇಶ ಅಂತಂದ್ರೆ ತಪ್ಪಾಗಲಾರದು. ಷೇರುದಾರರಿಗೆ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಅವರು ಮಾಡಿದಂತಹ ಹೂಡಿಕೆ ಸುರಕ್ಷಿತವಾಗಿದೆ ಎನ್ನುವುದನ್ನು ಖಚಿತಪಡಿಸುವುದು ಹಾಗೂ ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಕೆಲಸ ಸೆಬಿದ ಆಗಿದೆ. ಅದರ ಜೊತೆಗೆ ವ್ಯವಹಾರದಲ್ಲಿ ಪಾರದರ್ಶಕತೆ, ನ್ಯಾಯಯುತವಾದಂತಹ ಆಚರಣೆಗಳನ್ನು ಖಚಿತಪಡಿಸಿಕೊಳ್ಳುವುದರ ಮೂಲಕ ಸೆಬಿಯು ಹೂಡಿಕೆದಾರರ ಹಿತರಕ್ಷಣೆಯನ್ನು ಮಾಡುತ್ತದೆ. ಈ ದೃಷ್ಟಿಯಿಂದ ಮೊದಲನೆಯ ಉದ್ದೇಶ ಬಹಳಷ್ಟು ಮಹತ್ವದ್ದಾಗಿದೆ. ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಸೆಬಿ ಈಸ್ R, full form, regulation and development of securities market. SEBI is entrusted with the responsibility of regulating and developing the securities market in India. For that, it formulates regulations, guidelines, govern the various market participants. Market participant may be stock exchanges, brokers and listed companies, to promote fair and transparent practices. And also it actively contributes to the development and growth of securities market. ಎರಡನೆಯ ಉದ್ದೇಶ
ಬಂಡವಾಳ ಪತ್ರಗಳ ಮಾರುಕಟ್ಟೆಯ ನಿಯಂತ್ರಣ ಮತ್ತು ಅಭಿವೃದ್ಧಿ. ಭಾರತದಲ್ಲಿರುವಂತಹ ಈ ಒಂದು ಬಂಡವಾಳ ಪತ್ರಗಳ ಮಾರುಕಟ್ಟೆ ಅಂತ ಏನು ಕರಿತೀವಿ, ಇದನ್ನು ನಿಯಂತ್ರಣ ಮಾಡುವಂತಹ ಮತ್ತು ಅಭಿವೃದ್ಧಿಪಡಿಸುವಂತಹ ಜವಾಬ್ದಾರಿಯನ್ನು ಸೆಬಿಗೆ ವಹಿಸಲಾಗಿದೆ. ಆ ನಿಟ್ಟಿನಲ್ಲಿ ಈ ಮಾರುಕಟ್ಟೆಯಲ್ಲಿ ಭಾಗವಹಿಸುವವರು ಅಂದರೆ ಷೇರು ವಿನಿಮಯ ಕೇಂದ್ರಗಳಿರ್ಬೋದು, ದಲ್ಲಾಳಿಗಳಿರ್ಬೋದು, ವಿವಿಧ ರೀತಿಯ ಕಂಪನಿಗಳಿರ್ಬೋದು, ಅವರನ್ನು ನಿಯಂತ್ರಿಸುವ ಸಲುವಾಗಿ ನೀತಿಗಳನ್ನು, ನಿಯಮಗಳನ್ನು, ಮಾರ್ಗಸೂಚಿಗಳನ್ನು ರೂಪಿಸುವಂತಹ ಕೆಲಸವನ್ನು ಸೆಬಿ ಮಾಡುತ್ತಾ, ಅದರ ಜೊತೆಗೆ ಸೆಬಿಯು ಈ ಒಂದು ಮಾರುಕಟ್ಟೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಸಕ್ರಿಯವಾಗಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಥರ್ಡ್ ಪಾಯಿಂಟ್ ಈಸ್ ಇನ್ ಮೀನ್ಸ್ ಪ್ರಿವೆನ್ಷನ್ ಆಫ್ ಇನ್ಸೈಡರ್ ಟ್ರೇಡಿಂಗ್. SEBI works towards preventing insider trading, a practice where individual with access to non-public information and also uses it to gain an unfair advantage in trading. SEBI regulations on insider trading aim to maintain a level playing field for all market participants. ಒಳ ವ್ಯಾಪಾರವನ್ನು ತಡೆಯುವುದು ಅಥವಾ ಆಂತರಿಕ ವ್ಯಾಪಾರವನ್ನು ತಡೆಗಟ್ಟುವುದು ಸೆಬಿಯ ಮೂರನೆಯ ಉದ್ದೇಶವಾಗಿದೆ. ಕೆಲವು ವ್ಯಕ್ತಿಗಳು ಈ ಮಾರುಕಟ್ಟೆಯ ಮಾಹಿತಿಯನ್ನು ಪಡೆದು ಏನು ಮಾಡ್ತಾರೆ ಅಂತಂದ್ರೆ, ಸಾರ್ವಜನಿಕರಿಗೆ ಆ ಮಾಹಿತಿ ಲಭ್ಯ ಆಗುವುದಕ್ಕಿಂತ ಮುಂಚೆ ವ್ಯಾಪಾರದಲ್ಲಿ ತೊಡಗಿಕೊಂಡು ಲಾಭವನ್ನು ಮಾಡುವುದಕ್ಕಾಗಿ ತೊಡಗುತ್ತಾರೆ. ಆಂತರಿಕ ವ್ಯಾಪಾರವನ್ನು ತಡೆಗಟ್ಟುವುದರ ಮೂಲಕ ಸಮಾನವಾಗಿ ಭಾಗವಹಿಸಲು ಅವಕಾಶಗಳನ್ನು ನೀಡುತ್ತದೆ. ಫೋರ್ತ್ ಆಬ್ಜೆಕ್ಟಿವ್ ಸಿ, ಕ್ಯಾಪಿಟಲ್ ಫಾರ್ಮೇಷನ್ ಎನ್ಕರೇಜ್ಮೆಂಟ್. SEBI facilitates companies to raise funds efficiently through IPO and bonds while ensuring proper disclosure and investor awareness. ಕೊನೆಯ ಉದ್ದೇಶ ಬಂಡವಾಳ ರಚನೆಗೆ ಪ್ರೋತ್ಸಾಹ. ಈ ನಿಟ್ಟಿನಲ್ಲಿ ಕಂಪನಿಗಳಿಗೆ ಮುಖ್ಯವಾಗಿ ಹಣಕಾಸು ಬೇಕಾಗತ್ತೆ. ಆ ಹಣಕಾಸನ್ನು ಕಂಪನಿಗಳೇನು ಮಾಡ್ಬೋದು, IPO ಮೂಲಕ, ಇನಿಷಿಯಲ್ ಪಬ್ಲಿಕ್ ಆಫರ್ ಮೂಲಕ ಅಥವಾ ಬಾಂಡುಗಳ ಮೂಲಕ ಪರಿಣಾಮಕಾರಿಯಾಗಿ ಸಂಗ್ರಹಿಸಲು ಸೆಬಿ ಅನುಕೂಲವನ್ನು ಮಾಡಿಕೊಡುತ್ತದೆ. Fifth objective of SEBI E, educate investors. Educating investors means providing investors the knowledge and tools they need to make smart and informed decision about their money and investment. This empowers people to manage their money wisely, avoid risks and participate confidently in the financial market. ಹೂಡಿಕೆದಾರರಿಗೆ ಶಿಕ್ಷಣ ನೀಡುವುದು, ಇದು ಕೂಡ ಸೆಬಿಯ ಉದ್ದೇಶವಾಗಿದೆ. ಹೂಡಿಕೆ ಮಾಡುವಂತಹ ಹೂಡಿಕೆದಾರರಿಗೆ ಬಂಡವಾಳ ಪತ್ರಗಳು, ವಿವಿಧ ಇನ್ಸ್ಟ್ರುಮೆಂಟ್ಸ್ಗಳ ಬಗ್ಗೆ ಶಿಕ್ಷಣವನ್ನು ನೀಡುವುದು ಹಾಗೂ ಹೂಡಿಕೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡುವಂತಹ ನಿರ್ಣಯಗಳನ್ನು ಕೈಗೊಳ್ಳಲು ಸಹಾಯ ಮಾಡುವುದು. ಇದರ ಜೊತೆಗೆ ಆ ಹೂಡಿಕೆಯಲ್ಲಿ ಇರುವಂತಹ ನಷ್ಟ ಭಯ, ಆಪತ್ತಿನ ಬಗ್ಗೆ ತಿಳಿಸುವುದು ಸೆಬಿಯ ಉದ್ದೇಶವಾಗಿದೆ. ಹೂಡಿಕೆದಾರರು ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಕಾನ್ಫಿಡೆಂಟಾಗಿ ಹೂಡಿಕೆ ಮಾಡಬೇಕು, ಆ ನಿಟ್ಟಿನಲ್ಲಿ ಅವರಿಗೆ ಶಿಕ್ಷಣವನ್ನು ಒದಗಿಸುವಂತಹ ಕೆಲಸವನ್ನು ಸೆಬಿ ಮಾಡುತ್ತದೆ. ಸಿಕ್ಸ್ತ್ ಆಬ್ಜೆಕ್ಟಿವ್ ಪಿ, ಪ್ರಮೋಷನ್ ಆಫ್ ಫೇರ್ ಪ್ರಾಕ್ಟೀಸಸ್ ಆ್ಯಂಡ್ ಕೋಡ್ ಆಫ್ ಕಂಡಕ್ಟ್. SEBI promotes fair practices and a highly standard of integrity in the securities market in India, and also SEBI develops a code of conduct for financial intermediaries, means underwriters and for brokers. It also enforces a code of conduct for all market participants, those who are involved in the stock market. ನ್ಯಾಯಯುತ ಆಚರಣೆ ಮತ್ತು
ಅದರ ಜೊತೆಗೆ ನೀತಿ ಸಂಹಿತೆಗಳ ಪ್ರವರ್ಧನೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಸೆಬಿ ಮಾಡುತ್ತೆ. ಈ ನಿಟ್ಟಿನಲ್ಲಿ ನ್ಯಾಯಯುತ ಆಚರಣೆಗಳನ್ನು ಮಾಡುವ ಸಲುವಾಗಿ ಉನ್ನತ ಮಟ್ಟದ ಸಮಗ್ರತೆಯನ್ನು ಉತ್ತೇಜಿಸುವ ಕೆಲಸವನ್ನು ಸೆಬಿ ಮಾಡುತ್ತೆ. ಹಣಕಾಸಿನ ಮಧ್ಯವರ್ತಿಗಳು ಅಂತ ಏನು ಕರಿತೀವಿ, ಅಂಡರ್ ರೈಟರ್ಸ್ಗಳಿರ್ಬೋದು, ಬ್ರೋಕರ್ಸ್ಗಳಿರ್ಬೋದು, ಅವರಿಗೂ ಕೂಡ ನೀತಿ ಸಂಹಿತೆಗಳನ್ನು ಅಭಿವೃದ್ಧಿಪಡಿಸುತ್ತೆ. ಅವರಿಗೆ ಅಷ್ಟೇ ಅಲ್ಲದೆ ಈ ಒಂದು ಮಾರುಕಟ್ಟೆಯಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ನೀತಿ ಸಂಹಿತೆಗಳನ್ನು ಜಾರಿಗೆ ತರುವುದರ ಮೂಲಕ ನೈತಿಕವಾಗಿ ಮತ್ತು ಪಾರದರ್ಶಕವಾಗಿ ಈ ಒಂದು ಷೇರು ಮಾರುಕಟ್ಟೆಯ ವ್ಯಾಪಾರಿ ಚಟುವಟಿಕೆಗಳು ನಡಿಬೇಕು ಅನ್ನುವಂತಹ ಉದ್ದೇಶವನ್ನು ಸೆಬಿ ಹೊಂದಿದೆ. ಲಾಸ್ಟ್ ಆಬ್ಜೆಕ್ಟಿವ್ ಎಂ, ಸೂಪರ್ವಿಷನ್ ಆಫ್ ಮಾರ್ಕೆಟ್ ಇಂಟರ್ಮಿಡಿಯರೀಸ್. ಸೆಬಿ ಮಾನಿಟರ್ಸ್ brokers, depositories and other participants in the stock exchange, ensures compliance with regulatory frameworks to maintain market integrity. It regulates mutual funds, stock brokers as well as other intermediaries, and they operate ethically and comply with the legal standard to maintain investor trust and market integrity. ಕೊನೆಯ ಉದ್ದೇಶ ಮಾರುಕಟ್ಟೆ ಮಧ್ಯವರ್ತಿಗಳ ಮೇಲ್ವಿಚಾರಣೆ. ಸೆಬಿ ಮುಖ್ಯವಾಗಿ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಭಾಗವಹಿಸುವವರು, ದಲ್ಲಾಳಿಗಳಿರ್ಬೋದು, ಠೇವಣಿದಾರರಿರ್ಬೋದು, ಅದರ ಜೊತೆಗೆ ಮ್ಯೂಚುವಲ್ ಫಂಡ್ಗಳಿರಬಹುದು, ಬ್ರೋಕರ್ಸ್ಗಳಿರ್ಬೋದು, ಡಿಪಾಸಿಟರೀಸ್ಗಳಿರ್ಬೋದು, ಇವರನ್ನು ಎಲ್ಲರನ್ನು ಏನು ಮಾಡುತ್ತೆ ಅಂತಂದ್ರೆ ನಿಯಂತ್ರಣ ಮಾಡುವುದು, ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಚೌಕಟ್ಟುಗಳನ್ನು ಅನುಸರಿಸ್ತಾ ಇದ್ದಾರೋ ಇಲ್ಲೋ, ನೀತಿ ಸಂಹಿತೆಗಳನ್ನು ಈ ಎಲ್ಲ ಮಧ್ಯವರ್ತಿಗಳು ಅನುಸರಿಸ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ನಿಯಂತ್ರಣವನ್ನು ಮಾಡುತ್ತೆ. ಒಟ್ಟಾರೆ ಸಭೆಯ ಉದ್ದೇಶ ನೈತಿಕತೆಯಿಂದ ವ್ಯವಹಾರಗಳನ್ನು ಮಾಡಬೇಕು, ಹೂಡಿಕೆದಾರರ ನಂಬಿಕೆಯನ್ನು ಕಾಯ್ಕೋಬೇಕು, ಮಾರುಕಟ್ಟೆಯಲ್ಲಿ ಸಮಗ್ರತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಸೆಬಿ ಹೊಂದಿದೆ. ಇವಿಷ್ಟು ಸೆಬಿಯ ಉದ್ದೇಶಗಳಾಗಿವೆ. ನೀವು ಮುಖ್ಯವಾಗಿ ನಾನು ಹೇಳಿರುವಂತಹ ಟ್ರಿಕ್ ಅಕ್ರೋನೋಮ್ ಏನಿದೆ, ಪ್ರಿನ್ಸ್ ಪಿ ಎಮ್, ಇದನ್ನು ನೆನಪಿಟ್ಟುಕೊಂಡ್ರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ವಿವರಣೆ ಮಾಡಿ ಬರೀಬಹುದು. ಇಫ್ ಯು ಎಂಜಾಯ್ಡ್ ದ ಟ್ರಿಕ್, hit that like button and subscribe so you don't miss out on more easy learning. Thank you.